7 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ರಾಜಕೀಯದಲ್ಲಿ ಸೋಲು ಗೆಲುವುಗಳು ಸಹಜ. ಸೋಲು ಇರ್ತವೆ, ಗೆಲುವು ಇರ್ತವೆ. ನಾನು ಗೆಲುವನ್ನೂ ನೋಡಿದ್ದೀನಿ, ಸೋಲನ್ನೂ ನೋಡಿದ್ದೀನಿ. ಆದರೆ ನಾನು ಜನಸೇವೆಯನ್ನು ಮಾತ್ರ ಮರೀಲಿಕ್ಕೆ ಹೋಗಿಲ್ಲ. ಇವತ್ತಿನವರೆಗೂ ಕೈಲಾದಷ್ಟು ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ, ಮುಂದೆನೂ ಮಾಡ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ರಾಜಕೀಯದಲ್ಲಿ ಇರ್ತೇನೆ. ನಿಮ್ಮ ಸೇವೆಯನ್ನು ಸಾಧ್ಯವಾದ ಮಟ್ಟಿಗೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಈ ಕ್ಷೇತ್ರಕ್ಕೆ ಬರಲಿಕ್ಕಾಗಲ್ಲ. ಯತೀಂದ್ರ ನೋಡ್ಕೊತಾನೆ ಕ್ಷೇತ್ರನ. ಒಂದು ಸಾರಿ MLA ಆಗಿದ್ದ, ಇಲ್ಲಿ ಈಗ MLC ಆಗಿದ್ದಾನೆ, ಮೇಲ್ಮನೆ ಸದಸ್ಯ ಆಗಿದ್ದಾನೆ. ನಿಮ್ಮ ಕ್ಷೇತ್ರದ ವರ್ಣಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಯತೀಂದ್ರ ಹೇಳ್ದವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಹೇಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನ್ನು ಕೂಡ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಅಂತಕ್ಕಂಥ ಮಾತುಗಳನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಿಂದ ನಾನು ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂದರೆ ನೀವೆಲ್ಲ ಜಾತ್ರೆಯಲ್ಲಿ ಮಜನ ತಗೊಬಂದ್ರ, ಮಜನ ತತ್ತಾ ಇದ್ದಾರ. ಇನ್ಮೇಲೆ ವೀರೇಶ್ವರ ದೇವಸ್ಥಾನ ಇವತ್ತಲ್ವಿನಯ ಓಕೆ. ನಿನ್ನೆ ಮಜನೆ ಆಗೋಯ್ತಂತೆ. ಭಾಳ ಸಂತೋಷ. ನೀವೆಲ್ಲ ಮಜನದಲ್ಲಿ ಭಾಗವಹಿಸಿ ದೇವ್ರ ಮೆರವಣಿಗೆಯನ್ನು ಮಾಡಿದ್ದೀರಿ, ದೇವರ ದರ್ಶನವನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯಗಳೆಲ್ಲ ಸಿಕ್ಕಲಿ. ಮತ್ತು ಈಗಿನ ಉಂಡಿಗಳಿಗೂ ಆಗಿನ ಉಂಡಿಗಳಿಗೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? 1977ರಿಂದ ನನಗೆ ಉಂಡಿಗಳೆಲ್ಲ ಪರಿಚಯ ಇದೆ. 77 ಸಾಕಣ್ಣ. ಈ ಸಾಕಣ್ಣ ನನಗೆ 77ರಿಂದ ಪರಿಚಯ. ಮೆಲ್ಲಳ್ಳಿ ಸಾಕಣ್ಣ ಎಲ್ಲ ಜಾತಿ ಜನ, ಎಲ್ಲ ಜನಾಂಗದವರು, ಎಲ್ಲ ಜಾತಿ ಜನ. ಅದಕ್ಕೋಸ್ಕರನೇ ಎಲ್ಲ ಬಡವರಿಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದು ಆ ಜಾತಿ ಈ ಜಾತಿ ಅಂತಿಲ್ಲ, ಎಲ್ಲ ಜಾತಿ ಜನರು ಕೂಡ, ಎಲ್ಲ ಧರ್ಮದ ಜನರು ಕೂಡ, ಎಲ್ಲ ಭಾಷೆಯ ಜನರು ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ ಅನೇಕ ಭಾಗ್ಯಗಳು,
ಅನೇಕ ಗ್ಯಾರಂಟಿ ಯೋಜನೆಗಳು ಇವುಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈರ್ಕನ್ ಮಕ್ಕಳು ನಿಮ್ಮ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕಂತ. ನೀವು ಈರ್ಕನ್ ಮಕ್ಕಳು ಎಲ್ಲ ಸೇರಿ ಆಯ್ತು, ನಾನು ಆಮೇಲೆ ಮಾಡಿ. ನೀವೇ ಒಂದು 5 ನಿಮಿಷ ಇತ್ತು ಅವ್ರಿಗೆ ಅವಕಾಶ ಮಾಡಬೇಕು. ನೀವೇ ಕರಿಬೇಕು. ಅತ್ಯಂತ ಸಂತೋಷದಿಂದ ಬೀರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಮತ್ತೊಮ್ಮೆ ಘೋಷಣೆ ಮಾಡಿ, ಎಷ್ಟು ಖರ್ಚು ಮಾಡಿದ್ದೀರಿ? 4 ಕೋಟಿ. ಹೌದಾ? ಅಷ್ಟೊಂದು ಖರ್ಚು ಮಾಡಿದ್ರಿ? ನಿಮ್ಗೆಲ್ರಿಗೂ ಕೂಡ ಬೀರೇಶ್ವರ ಒಳ್ಳೇದು ಮಾಡಲಿ, ಈ ನಾಡಿಗೆ ಒಳ್ಳೇದು ಮಾಡಲಿ. ಮುಂದಿನ ವರ್ಷನೂ ಕೂಡ ಒಳ್ಳೆ ಮಳೆ ಬೆಳೆ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ನೋಡ್ತಾನೆ. ಅದಕ್ಕೋಸ್ಕರನೇ ದೇವ್ರಿಗೆ ನಾವು ಒಲಿಸ್ಕೋಬೇಕಾದ್ರೆ, ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ನನಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ ಅಂಥೇಳಿ. ನನಗೆ ವರ್ಕೂಡು ಉಂಡಿಗಳು ಭಾಳ ಪ್ರಿಯವಾದವು. ನನ್ನ ರಾಜಕೀಯ ಜೀವನ ಕೊಟ್ಟದೇ ಇಲ್ಲಿಂದ. ಒಂದು ಸಾರಿ ಕೆಂಪೇಗೌಡನಹಳ್ಳಿಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಬೈ ಎಲೆಕ್ಷನ್ ನಿಂತಿದ್ದೆ 2006ರಲ್ಲಿ ಬೈ ಎಲೆಕ್ಷನ್ ನಿಂತಿದ್ದೆ. ಎಷ್ಟು ಓಟ್ಗಳಿದ್ದಾವೆ ಅಷ್ಟು ಓಟನ್ನು ಹಾಕ್ಬಿಟ್ಟಿದ್ರು. ಬಡಗಲುಂಡಿ, ಕೆಂಪೇಗೌಡನಹಳ್ಳಿ, ಮೂಡ್ಲುಂಡಿ, ಹೊಸಲುಂಡಿ, ಈ ಒಂಟಿಯವರು 1978 ನಾನು ತಾಲೂಕು ಬೋರ್ಡಿಗೆ ನಿಂತ್ಕೊಂಡನಲ್ಲ, ಆಗ ಚೇರ್ಮನ್ರು ತಮ್ಮಯ್ಯನವರು ಬದುಕಿದ್ರು. ನನಗೆ ಅವನ ಮಗ ಇದ್ದಾನೆ ಈಗ.
ನೀವೆಲ್ಲ ತಾಲೂಕು ಬೋರ್ಡು ಅದಕ್ಕಿಂತ ಲೋಕಸಭಾ ಚುನಾವಣೆ ಆಗ್ಲಿಂದ ಇದ್ದವರು ಈಗಲೂ ಭಾಳ ಜನ ಇದ್ದಾರೆ. ತಾಲೂಕು ಬೋರ್ಡು ನಾನು ನಿಂತ್ಕೊಂಡಾಗ 1978ನೇ ಇಸ್ವಿನಲ್ಲಿ ಈಗಲೂ ಇದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಜನ, ವರ್ಣಾ ಕ್ಷೇತ್ರದ ಜನ ಬೆಂಬಲ ಮಾಡ್ಕೊ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದರೆ, 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದರೆ, ಮತ್ತೆ 17 ಬಾರಿ ಬಜೆಟನ್ನು ಮಂಡಿಸಿದ್ರೆ, ಈ ತಾಲೂಕಿನ ಜನ, ಮೈಸೂರು ತಾಲೂಕಿನ ಜನ, ವರ್ಣಾ ಹೋಬಳಿಯ ಜನ ಅವರ ಆಶೀರ್ವಾದನೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ನಾನು 84ರಲ್ಲಿ ಮಂತ್ರಿ ಆದೆ. ಆಗಸ್ಟ್ 17ನೇ ತಾರೀಕು 1980. ಸುಮಾರು 46 ವರ್ಷಗಳ ಕಾಲ ಮಂತ್ರಿಯಾಗಿದ್ದೇನೆ. ನಾನು 7 ಬಾರಿ ಚುನಾವಣೆ ಎದುರಿಸಿದ್ದೇನೆ. ಅಲ್ಲ, 13 ಬಾರಿ ಚುನಾವಣೆ ಎದುರಿಸಿದ್ದೇನೆ. 4 ಸೋತಿದ್ದೀನಿ. ನಾನು ಸೋತಾಗಲೂ ಕೂಡ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರಿ. ಅದರಿಂದ ನಿಮ್ಮ ಆಶೀರ್ವಾದವನ್ನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ರಾಜಕೀಯದಲ್ಲಿ ಬೆಳೆದಿದ್ರೆ ಮುಖ್ಯಮಂತ್ರಿ ಆಗಿದ್ದರೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಈ ಜಾತ್ರೆ ಮಾರ್ಚ್ ತಿಂಗಳಲ್ಲಿ ನಡೀತದೆ. ಗುರುವಾರ, ಶುಕ್ರವಾರ. ನಮ್ಮೂರಿನಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ ಕೂಟ ಸೇರೋದು, ಶುಕ್ರವಾರ ನೋಟ ಜಾತ್ರೆ, ಶನಿವಾರ ಓಟ ಅಂತ ನಮ್ಮೂರಿನಲ್ಲಿ ಗಾದೆ ಮಾತು ಹೇಳ್ತಾ ಇದ್ರು. ಕೂಟ, ನೋಟ, ಓಟ. ನಾನು ವೀರಮಕ್ಕಳು ಕುಣಿತಿದ್ದೆ. ಈಗ ಆಗಲ್ಲ ಕುಣಿಯಕ್ಕೆ. ಅದಕ್ಕಾಗಿ ವೀರಮಕ್ಕಳು ಕುಣಿತ ಕೇಳಪ್ಪ ಇಲ್ಲಿ. ಕೇಳ್ರಿ. ಆ ವೀರಮಕ್ಕಳ ಕುಣಿತ ಕಲಿಯಕ್ಕೆ ಹೋಗಿನೇ ನಮ್ಮಪ್ಪ ನನಗೆ ಪ್ರೈಮರಿ ಶಾಲೆಗೆ ಸೇರಿಸಲಿಲ್ಲ. ಆಮೇಲೆ ನಾನು ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡದು. ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟ್ರು ಬರದೇ ಹೋಗಿದ್ರೆ ನಾನು ಲಾಯರು ಆಯ್ತಿರ್ಲಿಲ್ಲ, ತಾಲೂಕು ಬೋರ್ಡ್ ಮೆಂಬರು ಆಯ್ತಿರ್ಲಿಲ್ಲ, MLAನೂ ಆಯ್ತಿರ್ಲಿಲ್ಲ, ಮಿನಿಸ್ಟ್ರು ಆಯ್ತಿರ್ಲಿಲ್ಲ.
ಮುಖ್ಯಮಂತ್ರಿ ಆಯ್ತಾನೇ ಇರಲಿಲ್ಲ. ಭಾಳ ಕಷ್ಟಪಟ್ಟು ಓದಿ ವಕೀಲನಾಗಿ ರಾಜಕಾರಣಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿವರೆಗೆ ಬೆಳೆದಿದ್ದೇನೆ. ಆದ್ದರಿಂದ ನನ್ನ ರಾಜಕೀಯ ಜೀವನ ಸೋಲು ಗೆಲುವುಗಳನ್ನು ಕಂಡಿದೆ.